ಒಂದು ಪ್ರಮೋಷನಲ್ ಸಾಂಗ್ 45ಗೆ ಮಾಡ್ತಾ ಇದ್ದೀವಿ. ಬರೀ ಒಂದು ಪ್ರಮೋಷ್ನಲ್ ಸಾಂಗ್ ಸಿಂಪಲ್ಲಾಗಿ ಇರ್ಕೂಡ್ದು ಅನ್ನೋದು ನಮ್ಮ ರಮೇಶ್ ರೆಡ್ಡಿ ಸರ್ ಆಗಲಿ ನಂದಾಗಲಿ ಕನ್ನಡದ ಸಾಂಗು ವರ್ಲ್ಡ್ ವೈಡ್ ಹೋಗಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಸರ್. ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಕಾಣಿದ್ದು ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಜೀಟೋ ಕಿಡ್ಸ್ ಅಂತ. ಇವರು ಏನಂತಂದರೆ ವರ್ಲ್ಡ್ ಫೇಮಸ್. ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸ್ ಎಲ್ಲ ನೋಡಿರ್ತೀರ. ಆಫ್ರಿಕಾನಲ್ಲಿರೋದು ತುಂಬ ಫೇಮಸ್ ಇವರು. ಸೊ ನಾವೇನು ಅಂದ್ಕೊಂಡ್ರಿ, ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗು ಬಾರ್ಡ್ರ್ ದಾಟುತ್ತೆ, ಆಫ್ರಿಕಾನಲ್ಲಿ ಕೇಳ್ತಾರೆ. ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ. ಸೊ ಇವ್ರ ಫ್ಯಾನ್ಸ್ ನಮ್ಮ ಕನ್ನಡ ಹಾಡು ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೆ. ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ. ಆ್ಯಂಡ್ ಇವ್ರನ್ನ ಮೇಲ್ ಮಾಡಿದ್ವಿ, ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ನಮಗೆ ಸಿಕ್ಕಿದ್ರು. ಆ್ಯಂಡ್ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ಕರ್ಕೊಂಬಂದಿದ್ದೀವಿ. ಸೊ ಮೇನ್ ಉದ್ದೇಶ ಕನ್ನಡದ ಸಾಂಗ್ ಲೆಟ್ ಅಸ್ ಟೇಕ್ ಇಟ್ ಟು ಅನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್. ಇದು 5 ಡೇಸ್ ಶೂಟ್ ಮಾಡ್ತೀವಿ. ಲಿರಿಕ್ಸ್ ಬರ್ದಿದ್ದಾರೆ ಸರ್ ಇದಕ್ಕೆ? ಲಿರಿಕ್ಸ್ ಕನ್ನಡ ಇರುತ್ತಾ, ಇಂಗ್ಲಿಷ್ ಇರುತ್ತೆ ಅಥವಾ ಎರಡು ಮಿಕ್ಸ್ ಇರುತ್ತೆ, ಹೇಗಿರುತ್ತೆ ಸರ್? ಒಂದು ತುಂಬ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು. ಇದು ಲಿರಿಕ್ಸ್ ನಮಗೆ MC ಬಿಜು ಅವರು ಬರೆದಿದ್ದಾರೆ ಆ್ಯಂಡ್ ನಿಶಾನ್ ರೈ ಅವರು ಬರೆದಿದ್ದಾರೆ. ಸೊ MC ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ. ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಭಾಳ ಒಳ್ಳೊಳ್ಳೆ ರ್ಯಾಪರ್ಸ್ ಹಾಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್ ನಿಮಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.